ನಾವೀಗ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಆನಂದ್ ಅಖಾಡದಲ್ಲಿದ್ದೇವೆ. ಆನಂದ್ ಅಖಾಡದಲ್ಲಿ ಈಗ ನಮ್ಮೊಂದಿಗೆ ಶ್ಯಾಮಾನಂದ ಸರಸ್ವತಿ ಗುರೂಜಿ ಅವರು ಇದ್ದಾರೆ. ಇವರೊಂದಿಗೆ ಈಗ ಮಾತನಾಡೋಣ. ಮುಖ್ಯವಾಗಿ ಶ್ಯಾಮಾನಂದ ಸರಸ್ವತಿ ಗುರೂಜಿ ಅವರು ಕಳೆದ 15 ವರ್ಷಗಳಿಂದ ಈ ಅಖಾಡದಲ್ಲಿ ಇದ್ದಾರೆ. ಅಖಾಡದಲ್ಲಿ ಯಾವ ರೀತಿಯಾಗಿ ಸನ್ಯಾಸಿಗಳಾಗ್ತಾರೆ, ಅದಾದ ಬಳಿಕ ಅವ್ರಿಗೆ ನಾಗಸಾಧುವಿನ ದೀಕ್ಷೆಯನ್ನು ಕೊಡಲಾಗುತ್ತೆ, ಅದಾದ ಬಳಿಕ ಅವರು ಮಹಂತರಾಗುವಂಥದ್ದು, ಜೊತೆಗೆ ಅದಾದ ಬಳಿಕ ಮಹಾಮಂಡಲೇಶ್ವರರಾಗ್ತಾರೆ. ಹೀಗೆ ಹಂತ ಹಂತವಾಗಿ ಸನ್ಯಾಸಿಗಳು ಮಹಾಮಂಡಲೇಶ್ವರರಾಗಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಮತ್ತು ಅವರಿಗೆ ಒಂದು ಅಖಾಡದಲ್ಲೇ ಉನ್ನತ ಹುದ್ದೆಗಳನ್ನು ಕೂಡ ಕೊಡಲಾಗುತ್ತೆ. ಇವೆಲ್ಲವೂ ಕೂಡ ಹೇಗೆ ನಡೆಯುತ್ತೆ, ಯಾವ್ಯಾವ ಅಂಶಗಳ ಆಧಾರದ ಮೇಲೆ ಅವರು ಮಹಾಮಂಡಲೇಶ್ವರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಹೇಗೆ ಏನು, ಮತ್ತು ಸನ್ಯಾಸಿಗಳಾದಂಥವ್ರು ಗುರುಗಳ ಮಾರ್ಗದರ್ಶನದಲ್ಲಿ ಯಾವ ರೀತಿಯಾಗಿ ಬೆಳಿಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ಮಾತಾಡೋಣ. ಗುರುಜಿ ನಮಸ್ಕಾರ. ಈಗ ತಾವು ಕಳೆದ 15 ವರ್ಷಗಳಿಂದ ಇಲ್ಲಿ ಆನಂದ್ ಅಖಾಡದಲ್ಲಿ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡಿದ್ದೀರಾ. ಈ ಒಂದು ಅಖಾಡಗಳಲ್ಲಿ ಯಾವ ರೀತಿಯಾಗಿ ಸನ್ಯಾಸ ದೀಕ್ಷೆಯನ್ನ ನೀಡಲಾಗುತ್ತೆ, ಹೇಗೆ, ಮತ್ತು ಅವರ ಬೆಳವಣಿಗೆ ಹೇಗಿರುತ್ತೆ? ಗುರು ಹತ್ರ ಉಳ್ದಿನ ಮೇಲೆ ಗುರು ಸೇವಾ ಮೊದಲು ಮಾಡ್ಬೇಕತ್ತ, ಆಮೇಲೆ ಅವ್ರು ಮಹಾಪುರುಷ ಅಂತ ಕಸಿ ಮಾಡ್ತಾರೆ. ಆಮೇಲೆ ಅವ್ರು ಚೆನ್ನಾಗಿ ಗುರು ಸೇವಾ ಮಾಡಿ ಜನಸರಿ ಸಂಪರ್ಕ ಸರಿಯಾಗಿ ಇಕ್ದ ಅಂದ್ರೆ ಅವ್ನು ಮತ್ತೆ ನಾಗ ಸನ್ಯಾಸಿ ಅಂತ ಕಸಿ ಈ ಮಹಾಕುಂಭದಾಗ ಕುಂಭ ಪ್ರಯಾಗ ಅಲ್ಲಿ ಮತ್ತು ಹರಿದಾರ್ ಅಲ್ಲಿ ಉಜ್ಜೈನ್ ಅಲ್ಲಿ ಇವು ಸಂಸ್ಕಾರಗಳು ಆಯ್ತವೆ. ಬಾಕಿಯಲ್ಲಿ ಒಂದು ನಾಸಿಕದಲ್ಲಿ ಬಿ ಕುಂಭ ಆಯ್ತದ, ಪನ್ ಅದು ಅಲ್ಲಿ ಸಂಸ್ಕಾರ ಆಗಲ್ಲ. ಈ ಮಹಾಕುಂಭ ಅರ್ಥ ಅಂದರೆ ಜನ ಜಾಗೃತಿ, ಜನ ಏನು ನಮ್ಮ ಧರ್ಮ ಲೋಪ ಕಡಿ ನಡೀತಾ ಇರ್ತದೆ ಅವ್ರಿಗೆ ಪರಿವರ್ತನೆ ಮಾಡೋ ಸಲುವಾಗಿ ಸಾಧು ಸಮಾಜ ಸನ್ಯಾಸ ಆಗಿ ಕುಂಭದಾಗ ಗುರು ಇದರಿಂದ ಧರ್ಮ ಸರಿಯಾಗಿ ಅದ, ತಾ ಧರ್ಮನ ನಡೀತೀವಿಲ್ಲ ಅಂತ ಕಸಿ ಸನ್ಯಾಸ ಮಾಡೋದು ಇರ್ತದೆ ಮಾಡ್ತೇವೆ. ಮತ್ತೇನು ಈಗ ಯಾರು ಬೇಕಾದ್ರೂ ಸನ್ಯಾಸ ದೀಕ್ಷೆನ ತೆಗೆದುಕೊಂಡು ಅಖಾಡಗಳಿಗೆ ಸೇರ್ಪಡೆ ಆಗ್ಬೋದಾ, ಹೇಗೆ? ಸನ್ಯಾಸಿ ಸಾಧಕಬೇಕಾದ್ರು ಆ ಮಹಾರಾಜರು ನಮ್ಗೆ ಒಂದು ದಿವಸ ಬೋನ್ ಮಾಡೋ ಸಲಕ ಸನ್ಯಾಸ ನಾಗ ಮಾಡಿ ಒಂದು ರಾತ್ರಿ ಒಂದು ಹಗಲ ಒಂದು ಚಂಬು ಅಂತ ಒಂದು ಕಮಾಂಡರ್ ಕೊಟ್ಟು ರಾತ್ರಿ ಬೆಳಗನ ಅವ್ರಿಗೆ ಜಾಗರಣ ದೇವ್ರದ್ದು ನಾಮಸ್ಮರಣ ಮಾಡ್ತಾರೆ. ಮೊದಲು ಇವು ಬೆಳಿಗ್ಗೆ ಆಚಾರ್ಯ ಅಂತ ಇರ್ತಾರೆ ನಮ್ಮದು, ಅವ್ರು ಬಂದು ಮಂತ್ರ ಕೊಡ್ತಾರೆ, ಸನ್ಯಾಸ ಮಾರ್ಗ ಚಾಲು ಆಯ್ತದೆ. ಮಂತ್ರ ತೆಗೆದುಕೊಂಡು ಸನ್ಯಾಸಿ ಆಗ್ಬೇಕಾಗುತ್ತೆ. ಮಂತ್ರವನ್ನ ಉಚ್ಚಾರಣೆ ಮಾಡಿ ಅದ್ರ ಉದ್ಘೋಷ ಮಾಡಿ ಸನ್ಯಾಸಿ ಆಗ್ಬೇಕಾಗುತ್ತೆ. ಸನ್ಯಾಸ ಆಗ್ಬೇಕಾದ್ರೆ ಗುರು ಮಂತ್ರದ ಸರಿಯಾಗಿ ಪ್ರಯೋಗ ಮಾಡಿ ತನ್ನ ಹೃದಯದಲ್ಲಿ ರಾತ್ರಿ ಹಗಲಿ ಮಂತ್ರದ ಜಪ ಮಾಡಬೇಕು. ಮತ್ತು ಎಲ್ಲ ತೊಗೊಂಡು ಮಂತ್ರ ಅಂದ್ರೆ ನಮ್ಮ ಶಿವಜಿ ಪರಮಾತ್ಮ ಮಂತ್ರ ಸಾಯ್ ಭಾಳ ನಡೀತದೆ, ಅದೇ ಕೊಡ್ತಾರೆ ಮಂತ್ರ. ಮತ್ತು ಬೇರೆ ಯಾರು ಬೇರೆ ಮಂತ್ರ ಕೊಡ್ತಾರೆ, ಗಾಯತ್ರಿ ಮಂತ್ರ ಮಾಡ್ತಾರೆ, ಮೃತ್ಯುಂಜಯ ಮಂತ್ರ ಇರ್ತಾರೆ. ಇವೆಲ್ಲ ಏನು ಜಪ ಮಾಡಿದ್ರೆ ಅವ ಸರಿಯಾಗಿ ಆಯ್ತು, ಒಂದು ವಾಕ್ಯ ಸುದ್ದಿ ಆಯಿತು ಅಂದ್ರೆ ಮಗ ಅವ ಯಾರಿಗೆ ಏನು ಹೇಳ್ತಾರೆ ಅದು ಸರಿಯಾಗಿ ಆಯ್ತದ ಅನ್ಕಸಿ ಅವ್ರದ್ದು ಲಕ್ಷಣ ಆಯ್ತದ. ಈಗ ಸನ್ಯಾಸಿ ಆದ ನಂತರ ಬೇರೆ ಒಂದು ಸ್ವಲ್ಪ ವರ್ಷಗಳ ಕಾಲ ಅವರು ಸನ್ಯಾಸಿಗಳಾಗೇ ಇರ್ತಾರೆ, ಗುರುಗಳ ಸೇವೆ ಮಾಡ್ಕೊಂಡಿರ್ತಾರೆ. ಅದಾದ ಬಳಿಕ ಅವ್ರಿಗೆ ಯಾವ ಇದು ಪದವನ್ನ ಕೊಡಲಾಗುತ್ತೆ, ಪದ ಹೇಗೆ, ಹುದ್ದೆನ ಕೊಡಲಾಗುತ್ತೆ, ಹೇಗೆ ಅಂತ ಇಲ್ಲಿ ಈಗ ಇಲ್ಲಿ ಏನಾದ್ರು ಮಹಂತ ಮಾಡುವಂಥದ್ದು, ಮಹಂತ ಆಗಬೇಕು ಅಂದ್ರೆ ಹೇಗಾಗಿರ್ಬೇಕು, ಹೇಗೆ, ಸನ್ಯಾಸಿ ಆದ ನಂತರ ಮುಂದಿನ ಪ್ರಕ್ರಿಯೆ ಏನು? ಸನ್ಯಾಸ ಆಗಿನ ನಂತರ ಗುರು ಹತ್ರ ನಮ್ಮ ಇವು ನಮ್ಮ ಹಿಂದೂಸ್ತಾನದಲ್ಲಿ 4ರಲ್ಲಿ ಇದು ಕುಂಭ ನಡೀತಾ ಇರ್ತದೆ. ಕುಂಭದಲ್ಲಿ ಇವನಿಗೆ ಪರಿವರ್ತನೆ ಮಾಡಿ ಅವನು ಚೆನ್ನಾಗಿ ನಳ್ಳತನ ಚೆನ್ನಾಗಿ ಅವಾಗ ಕೆಲವು ಮಂದಿ ತಾನು ಶಿಷ್ಯ ಮಾಡೋಣ ಅಂಥವನಿಗೆ ಅವನ ಬಳಿ ಹಣ ಇದ್ದಾನಂದ್ರೆ ಮತ್ತು ಅವನಿಗೆ ಬುದ್ಧಿ ಇತ್ತಂದರೆ ಜತ್ತಿಗರ ಬುದ್ಧಿಗೆ ಒಂದು ಅಭ್ಯಾಸಕ್ಕೆ ಬೆಲೆ ಇದೆ. ಮತ್ತು ಅವನಿಗೆ ಮೊದಲ ಧುಂಡಿ ಮಂತ್ ಮಾಡ್ತಾರೆ, ಆಮೇಲೆ ಮಹಂತ್ ಮಾಡ್ತಾರೆ, ಆಮೇಲೆ ಶ್ರೀಮಂತ ಮಾಡ್ತಾರೆ. ಶ್ರೀಮಂತ ಆಗಣ ಅವನಂತರ ಹಣದ ಶಕ್ತಿ, ಜನಶಕ್ತಿ, ಶಿಷ್ಯಗಳ ಶಕ್ತಿ ಹೆಚ್ಚಿಗೆ ಆಯ್ತಂದ್ರೆ ಅವ ಮಹಾಮಂಡಲೇಶ್ವರ ಭೀ ಆಗ್ಬೋದು. ಇಲ್ಲಿ ಮಹಾಂತರ ಆದ ನಂತರ ಮಹಾಮಂಡಲೇಶ್ವರ ಆಗ್ಬೇಕು ಅಂದ್ರೆ ಅವ್ರ ಹತ್ರನೂ ಕೂಡ ಹಣ ಇರಬೇಕು, ಆಶ್ರಮಗಳಿರ್ಬೇಕು, ಮತ್ತೆ ಸಾಧು ಸನ್ಯಾಸಿಗಳೆಲ್ಲ ಜೊತೆಗಿರ್ಬೇಕು. ಅವನ ಜೊತೆ ಒಂದು ಮಹಾಮಂಡಲೇಶ್ವರ ಇರ್ಬೇಕು. ಅವನ ಹತ್ರ 200 ಜನ ಸಾಧುಗಳು ಅವನ ಹತ್ರ ಇರಬೇಕು. ಈ ಜನಕ್ಕೆ ರೊಕ್ಕ ನೀವು ಖರ್ಚು ಮಾಡೋ ಸಲ ಅವನು ಬೆಲೆ ಇರಬೇಕು, ಊಟ ಮಾಡಬೇಕು, ಕೂಡಬೇಕು, ಎಲ್ಲರಿಗೆ ಹಣ ಕೊಡಬೇಕು. ಅಂದ್ರೆ ಮಹಾಮಂಡಲೇಶ್ವರ ಪದವಿ ಶಾಸಕ ಆಯ್ತದ. ಇಲ್ಲ ಅವನ ಮೇಲೆ ಏನು ಇಲ್ಲ, ಅವನಿಲ್ಲ ಏನು ಮಂಡಲೇಶ್ವರ ಆಗಲ್ಲ, ಅದೇ ಮಂತ್ ಇರ್ತಾನೆ. ಇಲ್ದ್ರೆ ನಿಜವಾಗಿ ಈಗ ಕೆಲವು ಜನಗಳು ದೀಕ್ಷಾ ತಗೋತಾರೆ, ಗುರು ಬಲಿ ಇರಲ್ಲ. ಅವ್ರು ಊರು ಭಿಕ್ಷಾ ಬೇಡ್ಕೋತಾ ಯಾತ್ರಾ ಮಾಡ್ಕೋತಾ ಇರ್ತಾರೆ. ಅದು ಭೀ ಸರಿನೇ ಇದೆ. ಪ್ರತಿಯೊಂದು ತೀರ್ಥದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ದೇವಸ್ಥಾನ ಎಲ್ಲೆಲ್ಲಿದೆ ತಮ್ಮ ಸೂರತ್ ಇಂಡಿಯಾದ ಎಲ್ಲ ಭ್ರಮಣ ಮಾಡ್ತಾರೆ. ಈ 12 ಜ್ಯೋತಿರ್ಲಿಂಗ ಇದೆಯಲ್ಲ, ಆ ಜ್ಯೋತಿರ್ಲಿಂಗ ದರ್ಶನ ಮೊದಲು ಮಾಡ್ಬೇಕವ. 4 ದಿಕ್ಕಿಗೆ 4 ನಮ್ಮದು ಆಶ್ರಮಗಳು ಇದ್ದಿದೆ.
ಅದಕ್ಕೆ ಧಾಮ್ ಅಂತಾರೆ ಅದಕ್ಕೆ. ಅಲ್ಲಿ ಜಗದ್ಗುರುಗಳ ಬಳಿ ದರ್ಶನ ಮಾಡ್ಕೊಂಡು ತಿಳ್ಕೊಂಡು ಬಂದು ಅವ್ನು ಜೀವನ ಸಾರ್ಥಕ ಮಾಡ್ತಾನೆ. ರಾಜಕಾರಣದಲ್ಲಿ ನಾವು ಹೇಳ್ತೇವೆ ಯಾರಾದ್ರೂ ಕೂಡ ಚೀಫ್ ಮಿನಿಸ್ಟರ್ ಆಗ್ಬೇಕು, ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂದ್ರೆ ದುಡ್ಡು ಖರ್ಚು ಮಾಡ್ಬೇಕು ಅಂತ. ಆದ್ರೆ ಇಲ್ಲಿ ನಾವು ಈ ರೀತಿ ಸನ್ಯಾಸದಲ್ಲೂ ಕೂಡ ಅದು ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯಾದಂತ ವ್ಯವಸ್ಥೆ ಇದೆಯಾ? ಅದೇ ರೀತಿ ರೊಕ್ಕ ನಮ್ಮ ಜನಕ್ಕೆ ನಮ್ಮ ಸಾಧು ಹತ್ರಗೆಲ್ಲ ಖರ್ಚು ಮಾಡೋ ಅಂತ ತಾಕತ್ ಏನು ಇರಬೇಕು. ಎಲ್ಲ ಸನ್ಯಾಸಿಗಳಂದ್ರೆ ಸರ್ವಸಂಗ ಪರಿತ್ಯಾಗಿಗಳು. ಅವ್ರ ಹತ್ರ ಹಣ ಇರೋದಿಲ್ಲ, ಆಸ್ತಿ ಇರೋದಿಲ್ಲ, ಸಂಬಂಧಗಳು ಯಾರು ಕೂಡ ಸಂಬಂಧಿಗಳು ಇರೋದಿಲ್ಲ. ಅಂತವ್ರೆಲ್ಲ ಹಣವನ್ನ ತಂದು ಹೆಂಗೆ ಇಲ್ಲಿ ಖರ್ಚು ಮಾಡ್ಲಿಕ್ಕಾಗುತ್ತೆ, ಹೇಗೆ ಅಂತ? ಈ ಇಂಥ ಜನ ಏನಿರ್ತಲ್ಲ ಅವರು ಹಣಕ್ಕೆ ನೋಡೋರು ಮತ್ತು ಪದವಿಗೆ ನೋಡೋರು. ತಾನೇ ಪರಮಾತ್ಮ ಎಲ್ಲಿ ಹರ ಇದು ಧೋರಣದಾಗಿರ್ತಾರೆ. ಅವ್ರ ಪದವಿ ಹೋಗಲ್ಲ, ಅವ್ರು ಏನಿದು ಹಣ ಸಂಪದಾಗ ಇರಲ್ಲ. ಯಾವರಿಗೆ ಅದೋ ಗತಿ ಆಯ್ತದ, ಈ ಸಂಪತ್ತಿ ತಗೊಳ್ಳಿ, ಜಮಾ ಮಾಡಲಿ, ತನ್ನ ಪದವಿ ತಗೋರಿ, ಇವೆಲ್ಲ ಅದೋ ಗತಿ ಮಾತಿದೆ. ನಮ್ಮ ಇವು ಜೀವನದಾಗ ಬಂದ ಮನುಷ್ಯನ ಜೀವನ ಸಾರ್ಬೇಕಾದ್ರೆ ನಿಸ್ವಾರ್ಥ ಇರ್ಬೇಕು. ಇವು ಕಾಮ್, ಕ್ರೋಧ್, ಮದ್, ಮಸ್ತರ್, ಅಹಂಗ್, ದಮ್ ಅಂತ ಚೀಜು ಏನು ಅವನ ಹತ್ರ ಇರಬೇಕು. ಅವ ಮನ್ವೇಷರ ಆಗಲ್ಲ, ಏನಲ್ಲ. ಪರಮಾತ್ಮ ಜಿತಾಸನ ಅವನು ಯಾನು ಪರಮಾತ್ಮ ಎಲ್ಲಿ ನಿಂತಿದ್ದಲ್ಲಿ ಅವನಿಗೆ ಅನ್ನ ಕೊಡ್ತಾನೆ. ಮಾವ ಶ್ರೇಷ್ಠ ಮನುಷ್ಯ ಆಯ್ತಾನೆ, ಮಂಡೋಳಿಗಿಂತ ಇರ್ತಾನೆ, ಶ್ರೇಷ್ಠ ಆಯ್ತಾನ. ಮದ ಮತ್ಸರ, ಕ್ರೋಧ, ಲೋಧ ಇವುಗಳನ್ನೆಲ್ಲೂ ತ್ಯಜಿಸಿರುವಂತರಾಗಿರ್ಬೇಕು ಸನ್ಯಾಸಿಗಳು. ಅವನು ನೋಡಿ ಮದ, ಕಾಮ್, ಕ್ರೋಧ್, ಮದ್, ಮಸ್ತರ್, ಅಹಂಕಾರ, ದಮ್ ಇವು ಇರಬೇಕು. ಮತ್ತು ಅವನ ಬಳಿ ಬ್ರಹ್ಮಜ್ಞಾನ, ಪರಮಾತ್ಮದ ಚಿಂತನೆ ಬಿಟ್ಟು ಮತ್ತು ಅವ ಏನು ಮಾಡಲ್ಲ ಮಾರ. ಇವು ಎಂಥ ಇದೇ ಸಾಧುಗಳು ಹೆಚ್ಚಿಗಿದೆ. ಇವು ಪದವಿಗಳು ಸಾಧು, ರೊಕ್ಕ ಹಿಂಗೆ ಸಾಧು ಇವು ಕಮ್ಮಿ ಇದೆ ಮಾರ. ಪದವಿ ಇದ್ದೀನವ್ರಿಗೆ ಅವ್ರಿಗೆ ಪರಮಾತ್ಮ ಸಿಗಲ್ಲ, ಅವ್ರಿಗೆ ಪದವಿನೇ ಸಿಗ್ತದೆ. ಖರೆ ಇವು ಪರಮಾತ್ಮದ ಏನು ನಮ್ಮ ಉದ್ದೇಶ ಇದೆ, ನಾವು ಸಾಧು ಏನಾಗಿದೆಯೋ ನಮ್ಗೆ ಎಲ್ಲ ಇವು ಎಲ್ಲ ಕಲ್ಲು ಹಂತ, ಮಣ್ಣು ಹಂತ, ಈ ಬಂಗಾರ, ಬೆಳ್ಳಿ ಏನು ಸಮುದಾಯ ಕಲ್ಲು ಮಣ್ಣು ಸಂಸ್ಕಾರ ಅಂತ ಪರಮಾತ್ಮನೇ ಸನ್ಯಾಸಿ, ಪಕ್ಕಾ ಸನ್ಯಾಸಿ ಅದ್ರ ಮೇಲೆ. ಈಗ ಮಹಂತ ಆದ ನಂತರ ಬೇರೆ ಯಾವ ಉನ್ನತ ಹುದ್ದೆಗಳನ್ನ ನೀಡಲಾಗುತ್ತೆ ಅಖಾಡಗಳಲ್ಲಿ? ಮಹಂತ ಆಗೋಣ ಇದೇ ಜನ. ನಮ್ಮಲ್ಲಿ ಈಗ 4,500 ಮಂದಿ ಸಾಧು ಇದ್ದಾರೆ ನಮ್ಮ ಆನಂದ ಅಖಾಡಲ್ಲಿ. ಇವು ಎಲ್ಲರ ಕಾಮ್ ಅವ ಹೇಳಿದಪ್ಪಲೆ ಎಲ್ಲ ಮಾರ್ಗದರ್ಶನ ಎಲ್ಲ ಏನೇನು ಮಾಡಬೇಕು ಎಲ್ಲ ಕಾರ್ಯ ಮಾಡ್ಲಕ್ಕೆ ಅಂತ ಮಹಂತ ಮಾಡ್ತಾರೆ. ಅಂದ್ರೆ ಅಂಥ ರೊಕ್ಕ ಇದ್ದಿನವರಿಗೆ ಮಾಡ್ತಾರೆ. ಅವ ಅದೇ ಮಾಡ್ತಾನೆ ಮತ್ತು ರೊಕ್ಕ ಸಂದಾಸ್ತಾನೆ. ಮತ್ತು ಪದವಿ ಬಂತಲ್ಲ ಅವನ ಬಳಿ ಹಣ ಭೀ ಬರ್ತದೆ ಅವನಿಗೆ. ಇವೆಲ್ಲ ಇವೆಲ್ಲ ನಮ್ಮ ಊಟದ ಕೊಡ್ತಾರಲ್ಲ, ಊಟ ಹೇಳಿ ನಮ್ಮೆಲ್ಲ ಸಾಧು ಮಂದಿ ಏನಿರ್ತಾರಲ್ಲ ಅವ್ರಿಗೆ ಕಡಿಮೆ ಸಿಗ್ತದೆ ದಕ್ಷಿಣ ಸಿಗ್ತದೆ, ಅವ್ರಿಗೆ ಹೆಚ್ಚಿಗೆ ದಕ್ಷಿಣ ಸಿಗ್ತದೆ, ಅವ್ರಿಗೆ ಹೆಚ್ಚಿಗೆ ಬೆಲೆ ಬರ್ತದೆ. ಬೆಲೆ ಅಂತಾರೆ ಇವೇನೇ ಜನ ಬೆಲೆ ಬರ್ತದೆ. ಪರಮಾತ್ಮ ಏನು ಅವ್ರ ಮೇಲೆ ಆಶೀರ್ವಾದ ಮಾಡಲ್ಲ. ಅವನ ಪೂರ್ವ ಜನ್ಮ ಪುಣ್ಯಲಿನ ಆ ಪದವಿಗೆ ಬರ್ತಾನೆ, ಅದು ಜೋರ್ ಮೇಲೆ ನಡೀತಾನೆ. ಈ ಬಾರಿದಾಗ ಅವ ಈ ಜನ್ಮದಾಗ ಅವನಿಗೆ ಈ ಪದವಿ ಸಂಪಾದನೆ ಮಾಡಿದ ಮೇಲೆ ಏನು ಮಾಡಕ್ಕೆ ಬರಲ್ಲ. ಈ ಪದವಿ ಪಿದ್ವಿ ಏನು ತಾವು ಸನ್ಯಾಸ ಆಗ್ಬೇಕಂದ್ರೆ ಪರಮಾತ್ಮ ಎಲ್ಲಿಂದ ನಾವು ಯಾಕೆ ಹುಟ್ಟಿದೆವು, ನಮ್ಮ ಜೀವನ ಏನದ ಈ ಪಂಚಭೂತ ತತ್ವಲಿನ ಶರೀರ ತಯಾರಾಗಿರ್ತದೆ. ಇದ್ರಾಗ 35 ಇಂದ್ರಿಯಗಳಿದೆ. ಇಷ್ಟು ಎಲ್ಲ ಮಂದಿ ಇಂದ್ರಿಯಗಳು ತನ್ನ ಕಾವ್ಯದಾಗ ಇದ್ದಲ್ಲ ಅವ ಪರಮ ಸನ್ಯಾಸಿ ಪರಮಾತ್ಮನೇ ಅದ. ಈಗ ನಿಮ್ಮ ಆನಂದ ಅಖಾಡದಲ್ಲಿ ಮಹಾಮಂಡಲೇಶ್ವರರಾಗಿ ಯಾರಿದ್ದಾರೆ, ಅವರ ಬಳಿ ಈ ರೀತಿಯಾಗಿ 4-5 ಆಶ್ರಮಗಳಿದ್ವಾ, ಹೇಗೆ ಅಂತ? ನಮ್ಮ ಹತ್ರ ನಮ್ಮ ಆನಂದ ಅಖಾಡದ ಮಂಡಲೇಶ್ವರ ಅಂದ್ರೆ ಸುರೇಂದ್ರಗಿರಿ ಅಂತಾರ ರೀ. ಅವ್ರ ಹತ್ರ 8 ಆಶ್ರಮಗಳಿದೆ. ಮತ್ತು ಕೆಲವು ಇದೆ ಇಲ್ಲ ಅಂತಂದ್ರೆ 200-300 ಜನ ಅವನ ಶಿಷ್ಯ ಇದೆ. ಇವು ಸನ್ಯಾಸಿ ಬೆಟ್ಟೆ ಮತ್ತು ಸಂಸಾರಿ ಮಂದಿ ಭೀ ಇರ್ತಾರೆ. ಓಕೆ 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 ಸಂಸಾರಿಗಳು ಕೂಡ ಇಲ್ಲಿ ಇದಾಗ್ಬೋದು, ಸನ್ಯಾಸಿಗಳಾಗಿ ಅಖಾಡದಲ್ಲಿ ಕೆಲಸ ಮಾಡ್ಬೋದು. ಅವರು ಸನ್ಯಾಸಿ ಆಗಲ್ ಮನಿ ಬಿಡೋದಿಲ್ಲ, ಮನಿ ತ್ಯಾಗ ಮಾಡೋದಿಲ್ಲ, ಹೆಣ್ಣು ಮಕ್ಕಳು ಬಿಡೋದಿಲ್ಲ. ಅವ್ರ ಗುರುಗಳ ಬಳಿ ದೀಕ್ಷಾ ಮಂತ್ರ ತಗೊಂಡು ಜಪ ಮಾಡಿದ್ರೆ ಅದ್ರದಾಗಿ ಅವು ಭಾಳ ಶ್ರೇಷ್ಠ ಇರ್ತಾರೆ. ಇವೆಲ್ಲ ಸನ್ಯಾಸಿಗೆ ಅನ್ನ ಪಾನಿ ಅನ್ನ ಅವ್ರ ಊಟ ಯಾರು ಕೊಡ್ತಾರೆ, ಅವ್ರು ನೀವು ಗೃಹಸ್ಥಿ ಮಂದಿನೇ ಕೊಡ್ತಾರಂತ ಅವ್ರು ಭೀ ಶ್ರೇಷ್ಠ ಇದ್ದೇನೆ. ಅವ್ರು ಭೀ ಜಪ ಮಾಡ್ತಾರೆ, ತಪ ಮಾಡಿ ಸಂಸಾರದಾಗಿದ್ದೆ ಪರಮಾತ್ಮ. ಸಂಸಾರಿಯಾಗಿದ್ದು ಇಲ್ಲಿ ಅಖಾಡದಲ್ಲಿರುವಂಥವ್ರು ಎಷ್ಟು ಸಂಖ್ಯೆನಲ್ಲಿ ಇರ್ಬೋದು ನಿಮ್ಮಲ್ಲಿ? ಈ ನಮ್ಮ ಸನ್ಯಾಸಿ ಆಗಲ್ ಹೋದ್ರೆ ಆ ಕಡೆ ಇರ್ಲೇ ಬರಲ್ರಿ. ನಮ್ಮ ಬರಬೇಕು ದರ್ಶನ ಮಾಡ್ಬೇಕು, ತನ್ನ ಮನೆ ಹತ್ರ ಇರಬೇಕು. ಅವು ಸನ್ಯಾಸಿ ಸರಿ ಇರ್ಲೇ ಬರಲ್ಲ. ಹೌದು. ಅವ್ನು ಮತ್ತೆ ಇಲ್ಲಿ ನಮ್ಮ ಮಹಂತರು ಇದ್ದಾರೆ, ಭೈರವಗಿರಿಯವರು. ಇವ್ರು ಮಹಂತರಾದ ನಂತರ ಇವರಿಗೆ ಬೆಲೆ ನೇರವಾಗಿ ಮಹಾಮಂಡಲೇಶ್ವರ ಆಗ್ಬೋದಾ, ಹೇಗೆ? ಇನ್ನ ಆಗ್ಲಕ್ಕ ಒಂದು ಸ್ಟೆಪ್ ಇದೆ. ಇವರು ಶ್ರೀಮಂತ ಈ ಕುಂಭದಾಗೆ ಮಹಾ ಸಚಿವ ಆಗ್ತಾರೆ. ಸಚಿವ ಆಗಿ ಥೋಡೆ ದಿವಸ ಆಯ್ತು ಇವ್ರ ಬಳಿ ಹಣ ಬಕ್ಕಳದ. ಇವ್ರದ್ದು ಪರಮಾತ್ಮ ಮಸ್ತ್ ಇವ್ರು ಗುರುಗಳು ತನಕ ಮಹಾಮಂಡಲೇಶ್ವರ ಆಗ್ಲಕ್ಕ
ಈ ನಮ್ಮ ಈ ಅಖಾಡದಾಗ ಒಂದೇ ಮಂಡಲೇಶ್ವರ ಇರ್ಬೇಕು ಅಂತ ಹಿಂಗೆ ಪರಿಸ್ತಾ ಇದೆ. ಅವನ ಹಿಂದೆ ಅವ್ರಿಗೆ ಇರಲಬಹುದು, ಅವು ಇರಸ್ತಕ ಎಲ್ಲ ಹಾಕ್ಬೇಕು. ಹೌದು. ಈಗ ನಾಗಸಾಧುಗಳು ಎಷ್ಟು ಸಂಖ್ಯೆನಲ್ಲಿದ್ದಾರೆ ಈಗ ಆನಂದ ಅಖಾಡದಲ್ಲಿ? ನಮ್ಮ ಸಾಧುಗಳು ನಮ್ಮ ನಾಗಸಾಧು 300 ಜನ ನಮ್ಮ ನಾಗಸಾಧು ಇದ್ದಿದೆ. ಸಾಧುಗಳ ಜವಾಬ್ದಾರಿ ಅಂತಂದ್ರೆ ಈಗ ಸನಾತನ ಧರ್ಮದ ಪ್ರಚಾರ ಮಾಡೋದು, ರಕ್ಷಣೆ ಮಾಡೋದು. ಪರಿಚಯ ನಮ್ಮ ನಾಗಾದ ಉದ್ದೇಶ ಅಂದರೆ ನಮ್ಮ ಗುರು ಶಂಕರಾಚಾರ್ಯ ಅವರು ಏನು ಮಾಡ್ಯಾರಿ, ಸನ್ಯಾಸ ಈ ನಮ್ಮ ಧರ್ಮ ಲೋಪ ಆಗ್ಲತ್ತಿತ್ತು ಅನ್ಕಸಿ ಈ ನಾಗಾ ಸಾಧು ಅಂದರ ಅರ್ಥ ನಮಗಲ್ಲಿ ನಮ್ಮ ದೇಶ ರಕ್ಷಣೆ ಸಲ ಮಿಟ್ರಿ ಹಂಗಿರ್ತದಲ್ಲ, ಈ ಧರ್ಮ ರಕ್ಷಣೆ ಸಲಕ್ಕೆ ನಮ್ಮ ನಾಗಾ ಸನ್ಯಾಸಿ ಜೀವ ಕೂಡ್ಲಾಕ್ವಿ ತಯಾರಿ ಇರ್ತದೆ. ಎಲ್ಲ ತ್ಯಾಗಿ ಮಾಡ್ತಾರ. ಎಲ್ಲೇನೋ ಧರ್ಮ ಹಾನಿ ಆಗ್ಲತ್ತ, ಎಲ್ಲ ದೇವ್ರ ಗುಡಿದಾಗ ಏನೋ ಅತ್ಯಾಚಾರ ಆಗ್ಲತ್ತ, ಒಬ್ಬ ಆನಿ ಸಾಧು ಅತ್ಯಾಚಾರ ಮಾಡ್ತಾರೆ, ಆ ಹೇಳಿ ಇವ್ರು ತಲ್ವಾರ್ ಮುಂದೆ ತಗೊಂಡು ಹೋಗಿ ಅವರು ಸಂಹಾರ ಮಾಡಿ ಮತ್ತು ಆ ಧರ್ಮ ರಕ್ಷಣೆ ಮಾಡ್ತಾರೆ. ನಾಗು ಧರ್ಮದ್ದು ಕೆಲಸ ಇದೆ. ಮತ್ತೆ ಓಕೆ. ಈ ಬಾರಿ ಮಹಾಕುಂಭ ಮೇಳದಲ್ಲೂ ಕೂಡ ಸಾಕಷ್ಟು ಮಂದಿ ನಾಗಸಾಧುಗಳಾಗ್ತಾ ಇದ್ದಾರೆ, ಕೆಲವರು ಸನ್ಯಾಸಿಗಳು ಕೂಡ ಹಾಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದರಿಂದಾಗಿ ಈಗ ದೇಶದಲ್ಲಿ ಅಖಾಡಗಳಲ್ಲಿ ಇರ್ತಕ್ಕಂಥ ಸಾಧುಗಳು, ಸನ್ಯಾಸಿಗಳು ಮತ್ತು ನಾಗಸಾಧುಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಈ ಒಂದು ಮಹಾಕುಂಭ ಮೇಳದಲ್ಲೂ ಕೂಡ ಈ ಒಂದು ಸೇರ್ಪಡೆ ಕಾರ್ಯಕ್ರಮ ಕೂಡ ನಡೀತಾ ಇರುತ್ತೆ. ಹೌದು. ಇವು ಮಹಾಕುಂಭದಲ್ಲಿ ಸಾಧು ಐತಾರ, ಹೊಸ ಮಂದಿ ಜನಗಳು, ಹುಡುಗರು ಏನು ವಿದ್ಯಾವನು ಅವರು ತನ್ನ ಸಂಸಾರದಾಗ ಏನೋ ಅವ್ರ ಮನಸ್ಸು ಹತ್ತಲ್ಲ, ಪರಮಾತ್ಮ ಚಿಂತನ್ ಅವ್ರಿಗೆ ಮಾಡಬೇಕಾಗಿತ್ತಲ್ಲ ಅಂದ್ರೆ ನಮ್ಮ ಸಾಧುಲಿಂದ ಬಂದು ಮೊದಲ ಮಹಾಪುರುಷ ಆಗಿ ನಾಗ ಸನ್ಯಾಸಿ ಆಗಿ ಮತ್ತು ಅವರು ಗುರು ಸೇವಾ ಮಾಡಿ ಅವರು ಒಂದು ತನ್ನ ಜೀವನ ಪರಿವರ್ತನೆ ಮಾಡಿ ಮತ್ತು ಅವರು ಸನ್ಯಾಸ ಆಗಿ ಊರಿಗೆ ಮತ್ತು ಎಲ್ಲಿ ಕ್ಷೇತ್ರಗಳಿದ್ದೆ ಅಲ್ಲಿ ಹೋಗಿ ಧರ್ಮ ಪ್ರಚಾರ ಮಾಡ್ತಾರೆ. ಅವ್ರ ಒಂದೇ ಕೆಲಸ ಇದೆ, ಧರ್ಮ ಪ್ರಚಾರ. ಧರ್ಮ ಎಲ್ಲಿ ಲೋಪ ಆಗ್ಲಾಕ ಇದಿಲ್ಲ ಅಂತೆ ನಮ್ಮ ಸಾಧುಗಳು ಶಂಕರಾಚಾರ್ಯ ಮಾಡಿದೆ ಮಾಡೋದು. ಓಕೆ, ನಡೀಲಿ. ಈ ಬಾರಿ ಕುಂಭಮೇಳ ಹೇಗೆ ನಡೀತಾ ಇದೆ? ಏನು ಈ ಬಾರಿಯ ಕುಂಭಮೇಳ ಹೇಗೆ ನಡೀತಾ ಇದೆ? ಇವು ನಾವು ಕುಂಭಮೇಳದಾಗ ಕುಂಭಮೇಳ ಅಂಬೋದು ಬೇರೆ ಇದ್ದಾರೆ. 12 ವರ್ಷಕ್ಕೆ ಒಮ್ಮೆ ಕುಂಭ ಆಯ್ತದ. 12 ವರ್ಷಕ್ಕೆ ಕುಂಭ ಆಗೋದ ಕಾರಣ ಅಂದರೆ ಹಿಂದಕ ಸಮುದ್ರ ಮಂಥನ ಆಯಿತು, ದೈತ್ಯಗಳು ಮತ್ತು ದೇವರುಗಳಿಗೆ ಜಗಳ ಆಗಿದ ಮೇಲೆ ಅವ್ರು ನಿರ್ಣಯ ಮಾಡ್ಕೊಂಡ್ರಿಕಿ, ಅಪ್ಪ ಇವು ನಮ್ಮ ಮಂಥನ ಮಾಡಿ ಮೇಲೆ ನಾವು ಏನು ಅಮೃತ ಬರ್ತದೆ ಅದು ಕೂಡಿಬೇಕು ಮತ್ತು ಮುಂದಿನ ನಮ್ಮ ಯಾವ್ರು ಜಗಳ ಖತಮ್ ಮಾಡಬೇಕು ಅಂತ ಹಿಂಗೆ ಮಾಡಿ ಸಮುದ್ರ ಮಂಥನ ಅದು ದೊಡ್ಡ ವಿಷಯ ಇದೆ. ಅದು ಕಾರಣ ಆ ಕುಂಭದಾಗ ದೈತ್ಯಗಳು ಬೈಮಾನಿ ಮಾಡ್ತಾರಂತೆ ಭಗವಂತನೇ ಅವ್ರಿಗೆ ಕೂಡಿಸ್ಬಾರ್ದು ಅನ್ಕಸಿ ಆ ಸೂರ್ಯನಾರಾಯಣ ಮಗ ಜಯಗೆ ಒಂದು ಕುಂಭ ಇದರಲ್ಲಿ ಅಮೃತ ಕೊಟ್ಟು ಅವರಿಗೆ ಅದು ನೋಡ್ಕಸಿ ತಗೊಂಡು ನಡೆದಿನ ಕಡೆ ಅವ್ರು ಹಿಮ್ಳಿ ಹತ್ತಿನ ಕಡೆದು ಅವ್ರು ಏನು ಅಂದ್ರೆ ಓಡ್ಕೋತ ಬಂದು ಮೊದಲ ಬರೆದವರು ಹರಿದಾರ ಅಲ್ಲಿ ಇಕ್ಕಿದವರು ಇಕ್ಕಿ ಜರ ತನ್ನ ಸ್ವಾಸ್ಥ್ಯ ಜರ ಖರಾಬ್ ಆಗಿನ ಕಡೆ ರೆಸ್ಟ್ ತಗೊಂಡ್ರು. ಆಗ ಆ ದೈತ್ಯಗಳು ಅಲ್ಲಿಗೆ ಬಂದು ಅನ್ಕಿ ಅಲ್ಲಿಂದ ಮತ್ತೆ ಹೇಳಿದ್ರು ಇಲ್ಲಿ ಇಲಾಬಾದ್ ಬಂದರು, ಇಲಾಬಾದ್ದಾಗ ಇದ್ದರು. ಅವು ಒಂದೊಂದು ಕ್ಷಣ ಆ ಹಣಿ ಬಿತ್ತು, ಅಮೃತ ಹರಿದಾರದಾಗ ಬಿತ್ತು, ಇಲ್ಲ ಪ್ರಯಾಗದಾಗ ಬಿತ್ತು. ಇಲ್ಲಿ ಬಂದ್ರ ಅಂತ ಕಸಿ ಮತ್ತು ಅವರೆಲ್ಲ ಉಜ್ಜೈನ್ಗೆ ಹೋದು ಅಲ್ಲಿ ಬಂದರು ಅಂತ ನಾಶಿಗೆ ಬರ್ತಿಗೆ ಅವ್ರು ಲೋಪ ಆಗಿಬಿಟ್ರು. ಈ ಎಲೆಯಲ್ಲಿ ಅಮೃತ ಕುಂಡದ ಹಣಿ ಬಿದ್ದಿದೆ, ಅಲ್ಲಿ ನಮ್ಮ ಕುಂಭಮೇಳ ಆಯ್ತದ. ಆ ಎಳಿ ಕುಂಭಮೇಳದ ಅರ್ಥ ಅಂದರೆ ಈ ಎಲ್ಲ ನಮ್ಮ ಎಷ್ಟು ಜನ ಸಾಧು ಇದ್ದಿಲ್ಲ ಎಲ್ಲ ಒಕ್ಕಟ ಹಾಕಸಿ ಧರ್ಮ ಪ್ರಚಾರ ಹತ್ರ ಚರ್ಚೆ ಮಾಡ್ತಾ ಇರ್ತಾರೆ. ಅಪ್ಪ ನೀವೇನು ಮಾಡ್ತೀರಿ, ಎಲ್ಲಿ ತನಕ ಬಂದದ್ದು, ಯಾರಿಗೆ ಏನು ಧರ್ಮದಾಗ ತೊಂದರೆ ಇದೆ, ಈ ವಿಚಾರ ಮಾಡೋ ಸಲ ಈ ಕುಂಭ ಆಯ್ತದೆ ಮಾಡೋದು. ಇದು ಆನಂದ ಅಖಾಡದ ಶಮಾನಂದ ಸರಸ್ವತಿ ಗುರೂಜಿಯವರ ಮಾತುಗಳು. ಮುಖ್ಯವಾಗಿ ಅಖಾಡಗಳಲ್ಲಿ ಯಾವ ರೀತಿಯಾಗಿ ಸನ್ಯಾಸಿಗಳಾಗ್ತಾರೆ, ನಾಗಸಾಧುಗಳಾಗುವಂಥದ್ದು, ಬಳಿಕ ಮಹಂತರನ್ನಾಗಿ ಅವರನ್ನು ನೇಮಕವನ್ನು ಮಾಡಲಾಗುತ್ತೆ. ಮಹಂತರಾದಂಥವ್ರು ಮುಂದೆ ಮಹಾಮಂಡಲೇಶ್ವರರಾಗೂ ಕೂಡ ನೇಮಕ ಆಗ್ತಾರೆ. ಆದರೆ ಮಹಾಮಂಡಲೇಶ್ವರ ಆಗಬೇಕು ಅಂದರೆ ಅವರ ಬಳಿ 4-5 ಅಖಾಡಗಳಿರಬೇಕು, ಜೊತೆಗೆ ಹಣ ಕೂಡ ಇರಬೇಕಾಗುತ್ತೆ. ಜೊತೆಗೆ ಅವರ ಬಳಿ ಸನ್ಯಾಸಿಗಳು, ನಾಗಸಾಧುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲವಾಗಿ ನಿಲ್ಲಬೇಕಾಗುತ್ತೆ. ಅಂಥವ್ರನ್ನ ಮಹಾಮಂಡಲೇಶ್ವರರಿಗೆ ನೇಮಕವನ್ನು ಮಾಡಲಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಮತ್ತು ಅಖಾಡಗಳಲ್ಲಿ ಯಾವ ರೀತಿಯಾಗಿ ಒಂದು ಹುದ್ದೆಯಿಂದ ಮತ್ತೊಂದು ಹುದ್ದೆಗೆ, ಪದವಿಗೆ ಈಗ ಯಾವ ರೀತಿಯಾಗಿ ಅವ್ರನ್ನು ಕೂಡ ನೇಮಕವನ್ನು ಮಾಡಲಾಗುತ್ತೆ ಅನ್ನೋದನ್ನು ಕೂಡ ವಿವರಿಸಿದ್ರು. ಮುಖ್ಯವಾಗಿ ಈಗ ಹೆಚ್ಚಿನ ನಾಗಸಾಧುಗಳು, ಸನ್ಯಾಸಿಗಳ ಬೆಂಬಲ ಇದ್ದಂಥವರು ಮಹಾಮಂಡಲೇಶ್ವರರಾಗಿ ನೇಮಕ ಆಗ್ಲಿಕ್ಕೆ ಕೂಡ ಅಖಾಡಗಳಲ್ಲಿ ಅದರದೇ ಆದಂಥ ವ್ಯವಸ್ಥೆ ಇದೆ. ಆ ಒಂದು ವ್ಯವಸ್ಥೆಯ ಪ್ರಕಾರವೇ ಮಹಾಮಂಡಲೇಶ್ವರನ ಅಂದರೆ ಅಖಾಡದ ಮುಖ್ಯಸ್ಥರನ್ನ ನೇಮಕವನ್ನ ಮಾಡಲಾಗುತ್ತೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.